ಓಂ ಶಾಂತಿ. ಮುಖ್ಯವಾಗಿ 2 ಮಾತುಗಳನ್ನು ಎಲ್ಲರಿಗೂ ತಿಳಿಸಬೇಕಾಗಿದೆ. ಮೊದಲನೆಯದು ತಂದೆಯನ್ನು ನೆನಪು ಮಾಡಿ, ಎರಡನೆಯದು 84 ಜನ್ಮಗಳ ಚಕ್ರವನ್ನು ಅರಿತುಕೊಳ್ಳಿ. ಆಗ ಎಲ್ಲ ಪ್ರಶ್ನೆಗಳು ಸಮಾಪ್ತಿಯಾಗುತ್ತವೆ. ವೃಕ್ಷಪತಿ ತಂದೆಯರ ತಂದೆ, ಪತಿಯರ ಪತಿ ಒಬ್ಬ ತಂದೆಗೆ ಹೇಳಲಾಗುತ್ತದೆ. ಅವರು ಶ್ರೀಕೃಷ್ಣನ ಮಹಿಮೆಯಲ್ಲಿಲ್ಲ, ಇಬ್ಬರ ಮಹಿಮೆಯನ್ನು ಬೇರೆ ಬೇರೆಯಾಗಿ ಸ್ಪಷ್ಟ ಮಾಡಿ. ಹಳ್ಳಿಯಲ್ಲಿ ಡಂಗೂರವನ್ನು ಸಾರಬೇಕು. ಮನುಷ್ಯರಿಂದ ದೇವತೆ, ನರಕವಾಸಿಯಿಂದ ಸ್ವರ್ಗವಾಸಿ ಹೇಗಾಗಬಹುದೆಂಬುದು ಸ್ಥಾಪನೆ, ವಿನಾಶವು ಹೇಗಾಗುತ್ತದೆ ಎಂಬುದನ್ನು ಬಂದು ತಿಳಿಯಿರಿ ಎಂದು. ಮಕ್ಕಳೇ, ನನ್ನನ್ನು ನೆನಪು ಮಾಡಿ ಮತ್ತು 84 ಜನ್ಮಗಳ ಚಕ್ರವನ್ನು ನೆನಪು ಮಾಡಿ ಸಾಕು. ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ವಿಷ್ಣುಪುರಿಯಲ್ಲಿ ಬರುತ್ತೀರಿ. ಯಾರಿಗೆ ವಿದ್ಯೆಯ ಆಸಕ್ತಿ ಇದೆಯೋ ಅಥವಾ ಮನುಷ್ಯರಿಂದ ದೇವತೆಗಳಾಗಲು ಬಯಸುವರೋ ಅವರಿಗೆ ತಿಳಿಸಬೇಕು. ಈ ಲಕ್ಷ್ಮೀನಾರಾಯಣ ಚಿತ್ರ ಅಥವಾ ಬ್ಯಾಡ್ಜ್ ತೋರಿಸಬೇಕು. ಮೊಟ್ಟಮೊದಲು ತಂದೆಯ ಪರಿಚಯವನ್ನು ಕೊಡಬೇಕು. ತಂದೆಯು ಸ್ವರ್ಗವನ್ನು ರಚಿಸುವವರಾಗಿದ್ದಾರೆ. ಈಗ ಈ ಲಕ್ಷ್ಮೀನಾರಾಯಣರಂತೆ ಆಗಬೇಕಾಗಿದೆ. ಗುರುಧ್ಯೇಯವು ಸನ್ಮುಖದಲ್ಲಿದೆ. 8-10 ದಿನಗಳವರೆಗೆ ಪ್ರದರ್ಶನ ನೀಡಬೇಕು. ಧಾರಣೆ ಇಲ್ಲವೆಂದರೆ ಅನ್ಯರಿಗೆ ಹೇಗೆ ತಿಳಿಸುತ್ತೀರಿ? ಒಂದು ಲಕ್ಷ್ಮೀನಾರಾಯಣ ಚಿತ್ರವನ್ನು ತಿಳಿಸಿದರೂ ಸಾಕು. ಬ್ರಹ್ಮನ ದಿನವೇ ವಿಷ್ಣುವಿನ ದಿನ, ವಿಷ್ಣುವಿನ ದಿನವೇ ಬ್ರಹ್ಮನ ದಿನ. 2 ಒಂದೇ ಆಗಿದೆ. ಬ್ರಹ್ಮನ 84 ಜನ್ಮಗಳು ಎಂದಾದರೂ ಹೇಳಬಹುದು ಅಥವಾ ವಿಷ್ಣುವಿನ 84 ಜನ್ಮಗಳು ಎಂತಲೂ ಹೇಳಬಹುದು. ಯಾವಾಗ ಈಶ್ವರನು ಬರುವರೋ ಆಗ ಅವರ ಮತದಿಂದ ನಾವು ಶ್ರೇಷ್ಠರಾಗುತ್ತೇವೆ. ಅವರು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುವುದಕ್ಕಾಗಿಯೇ ಬರುತ್ತಾರೆ. ಈ ಅಂಶಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಸರ್ವಿಸ್ ಮಾಡುವವರಿಗೆ ಬ್ರಾಹ್ಮಣರೆಂದು ಹೇಳುತ್ತಾರೆ. ನಿಮ್ಮ ಬಗಲಿನಲ್ಲಿ ಸತ್ಯಗೀತೆ ಇದೆ. ಆ ಬ್ರಾಹ್ಮಣರದು ಸಂಘಟನೆ ಇರುತ್ತದೆ ಅಲ್ಲವೇ? ಬ್ರಾಹ್ಮಣರು ಯಾರು ಮಗನಾಗಿದ್ದಾರೆ ಎಂಬುದನ್ನು ಸಹ ತಿಳಿಸಿಕೊಡಬೇಕು. ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರದವರಿಗೆ ಎಂದು ದಾನವನ್ನು ಮಾಡುವ ಪದ್ಧತಿ ಇಲ್ಲ. ಬ್ರಾಹ್ಮಣರನ್ನು ಉತ್ತಮರೆಂದು ತಿಳಿಯಲಾಗುತ್ತದೆ. ಆದ್ದರಿಂದಲೇ ಬ್ರಾಹ್ಮಣರಿಗೆ ತಿನ್ನಿಸುತ್ತಾರೆ, ದಾನವನ್ನು ಮಾಡುತ್ತಾರೆ. ಎಲ್ಲವೂ ಕಾಡಾಗಿ ಬಿಟ್ಟಿದೆ. ನೀವು ಎಲ್ಲಿಗೆ ಹೋದರೂ ಸಹ ಬೇಟೆಯಾಡಿಕೊಂಡು ಬರಬಹುದು. ಪ್ರಜೆಗಳನ್ನು, ರಾಜರನ್ನು ಸಹ ನೀವು ತಯಾರಿ ಮಾಡಿಕೊಳ್ಳಬಹುದು. ಬಹಳಷ್ಟು ಸೇವೆ ಇದೆ. ಯಾವಾಗ ಜ್ಞಾನದ ವಿಚಾರಗಳು ಬುದ್ಧಿಯಲ್ಲಿರುವುದು, ಜ್ಞಾನದಲ್ಲಿ ಮಸ್ತವಾಗಿರುವಿರೋ ಆಗಲೇ ಸರ್ವಿಸ್ನಲ್ಲಿ ಸಫಲತೆಯಾಗುವುದು. ರಾಮಾಯಣ, ಭಗವತ ಇತ್ಯಾದಿಗಳ ಬಹಳ ಮಾತುಗಳಿದೆ. ಮಕ್ಕಳಿಗೆ ಸರ್ವಿಸಿನ ಬಹಳ ಅಭಿರುಚಿ ಇರಬೇಕು. ತಂದೆಯನ್ನು ನೆನಪು ಮಾಡಿದರೆ ಅಂತಿಮ ಗತಿ ಸೋಗತಿ ಆಗುವುದೆಂಬ ಮಹಾಮಂತ್ರವಿದೆ. ಇದು ಕಡಿಮೆಯೇ? ತಂದೆ ಯಾವ ವಶೀಕರಣ ಮಂತ್ರವನ್ನು ಕೊಟ್ಟಿದ್ದಾರೆಯೋ ಅದನ್ನು ಎಲ್ಲರಿಗೂ ತಿಳಿಸಬೇಕಾಗಿದೆ. ಸರ್ವೀಸಿನ ಭಿನ್ನ ಯುಕ್ತಿಗಳನ್ನು ರಚಿಸಬೇಕಾಗಿದೆ. ಜನಸಂದಣಿಯಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು. ಜ್ಞಾನದ ಅಂಶಗಳನ್ನು ಬುದ್ಧಿಯಲ್ಲಿಟ್ಟುಕೊಂಡು ಜ್ಞಾನದಲ್ಲಿ ಮಸ್ತಕರಾಗಿರಬೇಕಾಗಿದೆ. ಹನುಮಂತನ ತರಹ ಹೋಗಿ ಸತ್ಸಂಗಗಳಲ್ಲಿ ಕುಳಿತುಕೊಳ್ಳಬೇಕು. ನಂತರ ಅವರ ಸೇವೆ ಮಾಡಬೇಕು. ಖುಷಿಯಲ್ಲಿರಲು ಇಡೀ ದಿನ ಸೇವೆ ಮಾಡಬೇಕು. ನೀವು ರಾಜ್ಯ ಮಾಡಬೇಕೆಂದರೆ ಪ್ರಜೆಗಳನ್ನು ತಯಾರು ಮಾಡಬೇಕಾಗಿದೆ. ಸರ್ವಿಸಿನ ಅನೇಕ ಯುಕ್ತಿಗಳಿವೆ. ನಾನು ಮತ್ತು ನನ್ನದು ಎನ್ನುವುದರಲ್ಲಿ ಬಲಿ ಕೊಡುವಂತಹ ಸಂಪೂರ್ಣ ಮಹಾಬಲಿಭವ. ನಾನು ಮಾಡುತ್ತೇನೆ, ನಾನೇ ಮಾಡಿದೆ. ಹದ್ದಿನ ಯಾವುದೇ ವ್ಯಕ್ತಿ ಅಥವಾ ವೈಭವದ ಸೆಳೆತ ಇದೆ, ನನ್ನತನವಾಗಿದೆ. ಬಾಬಾ ಮಾಡಿಸುತ್ತಿದ್ದಾರೆ, ಬಾಬಾ ನಡೆಸುತ್ತಿದ್ದಾರೆ. ಯಾವುದೇ ಮಾತಿನಲ್ಲಿ ನಾನು ಎನ್ನುವುದಕ್ಕೆ ಬದಲಾಗಿ ಸದಾ ಸ್ವಾಭಾವಿಕ ಭಾಷೆಯಲ್ಲಿಯೂ ತಂದೆ ಎನ್ನುವ ಶಬ್ದವೇ ಬರಲಿ, ನಾನು ಎನ್ನುವ ಶಬ್ದ ಅಲ್ಲ. ಸಂಕಲ್ಪದಲ್ಲಿ ಇಂತಹ ದೃಢತೆ ಧಾರಣೆ ಮಾಡಿ ಯಾವುದರಿಂದ ಯೋಚಿಸುವುದು ಮತ್ತು ಮಾಡುವುದು ಸಮಾನವಾಗಿ ಬಿಡಬೇಕು. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.